ಮಕ್ಕಳೇ LBA ಕ್ವಶನ್. ಇನ್ ದ ಫಿಗರ್ ಬಿ ಸಿಯನ್ನು CB ಇದು ABC ಇದನ್ನು ಏನು ಮಾಡಿದೆ ವೃದ್ಧಿಸಿದೆ ಅಥವಾ ಏನು ಮಾಡಿ ಪ್ರೊಡ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ. ಪ್ರೊಡ್ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಲೈನ್ ಎಲ್ಲಿ ತಗೊಳ್ಬೇಕು, ಇದು ಏನು ಕೊಟ್ಟಿದ್ದಾರೆ EF ಪರ್ಪೆಂಡಿಕ್ಯುಲರ್ ಟು ಇಲ್ಲಿ ಹೆಸರು ಇದು ಬರ್ಕೊಳ್ಳಿ. ಇದು A, ಇದು BC ಟ್ರಯಾಂಗಲ್, ABC ಟ್ರಯಾಂಗಲ್. ಅಲ್ಲಿ ಇನ್ನೊಂದು ಲೈನು ಇಲ್ಲಿ ಕೊಟ್ಟಿರುವಂಥದ್ದು AD, ಇದು ಪರ್ಪೆಂಡಿಕ್ಯುಲರ್ ಅಂತ ಆಗಬೇಕು ಮಕ್ಕಳು. ಇದು ಪರ್ಪೆಂಡಿಕ್ಯುಲರ್ ಟು BC ಲಂಬ, EF ಲಂಬ ACಗೆ ಅಂತ ಕೊಟ್ಟಿದ್ದಾರೆ. ಆಗ ನಾವು ಇನ್ನೊಂದು ಲೈನನ್ನು ತಗೊಂಡು ಲಂಬವನ್ನು ಹೇಳ್ಕೊಳ್ಳೋಣ. D ಅಂತ ತಗೊಳ್ಳಿ, ಈ ಪಾಯಿಂಟನ್ನು D ಅಂತ. ಇದು ಚಿತ್ರದಲ್ಲಿ ಕೊಟ್ಟಿದ್ದಾರೆ, ನಿಮ್ಮ ಕ್ವಶನ್ ಇದರಲ್ಲಿ LBAಲಿ ಕೊಟ್ಟಿದ್ದಾರೆ. ಅಕಸ್ಮಾತ್ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೊಟ್ಟಿಲ್ಲ ಅಂತ, ಚಿತ್ರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಫಿಗರನ್ನು ಡ್ರಾ ಮಾಡಬೇಕಾಗತ್ತೆ. ಈ ಲೈನ್ ಮೇಲೆ ಒಂದು ಪಾಯಿಂಟನ್ನು ಇದು ಮಾಡಿ ಅದನ್ನು F ಅಂತ ತಗೊಳ್ಳಿ. ಆ ಪಾಯಿಂಟ್ನ ಹೆಸರು F ಆಗಿರಲಿ. ಇದೇನು F ಆಗ್ತದೆ, ಇದು E ಆಗುತ್ತೆ. ನೋಡಿ, BCಯನ್ನು ವೃದ್ಧಿಸಿದೆ ಎಲ್ಲಿ ಗಂಟ F E ಗಂಟ. ಆಮೇಲೆ EF ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ ತಕ್ಷಣ, ಲಂಬ ಅಂತ ಹೇಳಿದ ತಕ್ಷಣ ಇದು 90 ಡಿಗ್ರಿ ಆಯಿತು. ಇಲ್ಲಿ ಸಹ 90 ಡಿಗ್ರಿ ಆಯಿತು. ಆಗ ನಮಗೆ ಇಲ್ಲಿ ಕೊಟ್ಟಿರೋದು ABD ಟ್ರಯಾಂಗಲ್ ಅಂತ ಹೇಳಿದ್ರೆ ಇದಾಗುತ್ತೆ ಮಕ್ಕಳೇ, ABD ಟ್ರಯಾಂಗಲ್. ಈ ಚಿಕ್ಕ ಟ್ರಯಾಂಗಲ್, ಓಕೆ, ABD ಟ್ರಯಾಂಗಲ್. ಅದರಲ್ಲಿ ಒಂದು ಆ್ಯಂಗಲ್ ನಮಗೆ ಗೊತ್ತಿದೆ, ಎಷ್ಟಿದೆ 90 ಇದೆ ಅಂತ ಗೊತ್ತಾಯಿತು. ಆಮೇಲೆ ಚಿತ್ರದಲ್ಲೇ ಇದೆ ಎಂಥ ಟ್ರಯಾಂಗಲ್ ಅಂತ ಕೊಡಿದರೆ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಏನು, ಎರಡು ಸೈಡ್ ಈಕ್ವಲ್ ಅಂತ ಹೇಳಿದಾಗ ಇದಕ್ಕೆ ಆಪೋಸಿಟ್ ಆಗಿರುವಂಥ ಆ್ಯಂಗಲ್ ಇದು, ಈ ಲೈನಿಗೆ ಆಪೋಸಿಟ್ ಆಗಿರುವಂಥ ಆ್ಯಂಗಲ್ ಇದು. ಅರ್ಥ ಆಯ್ತಾ? AC ಲೈನಿಗೆ ಆಪೋಸಿಟ್ ಆಗಿರುವಂಥದ್ದು B ಆ್ಯಂಗಲ್, AB ಲೈನಿಗೆ ಆಪೋಸಿಟ್ ಆಗಿರುವಂಥದ್ದು C ಆ್ಯಂಗಲ್ ಅಂದರೆ ಕೋನ, ಆಪೋಸಿಟ್ ಅಂತಂದರೆ ಅಭಿಮುಖವಾಗಿರುವಂಥದ್ದು. ಆಗ ಇದೆರಡು ಈಕ್ವಲ್ ಅಂತ ನಾವು ಇಲ್ಲಿಂದ ಕಂಡುಹಿಡ್ಕೊಂಡ್ವಿ. ನಮಗೆ 9th ಸ್ಟ್ಯಾಂಡರ್ಡಲ್ಲಿ ನಾವು ಕಲ್ತಿದ್ದೀವಿ ಏನಂತ, ಆ್ಯಂಗಲ್ B ಈಕ್ವಲ್ ಟು ಆ್ಯಂಗಲ್ C ಅಂತ. ಯಾವಾಗ AB ಮತ್ತು AC ಈಕ್ವಲ್ ಆಗಿದ್ದಾಗ AB ಲೈನಿಗೆ ಆಪೋಸಿಟ್ ಆಗಿರೋದು ಆ್ಯಂಗಲ್ C ಮತ್ತು AC ಲೈನಿಗೆ ಆಪೋಸಿಟ್ ಆಗಿರೋದು ಆ್ಯಂಗಲ್ B ಏನಾಗಿರ್ತದೆ, ಈಕ್ವಲ್ ಆಗಿರ್ತದೆ ಅಂತ. ಆಗ ಏನು ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಫಸ್ಟ್ ಬರ್ಕೊಳ್ಳಿ, ನಿಮಗೆ ಇದು ಬೇಕಾಗುತ್ತೆ. ಸೊ AB ಈಕ್ವಲ್ ಟು AC. ಈಗ ಆ್ಯಂಗಲ್ B ಅನ್ನು ನಾನು ABD ಅಂತ ತಗೊಳ್ಳ, ಯಾಕೆಂದರೆ ನೆಕ್ಸ್ಟ್ ನಮಗೆ ಇಲ್ಲಿ ಟ್ರಯಾಂಗಲ್ ABD ಮತ್ತು ECF ತಗೊಳ್ಬೇಕು ಅಂತೇಳೋದು ನಮಗೆ ಕ್ವಶನಲ್ಲಿ ಗೊತ್ತಾಗಿದೆ. ಆಗ ನಾನು ಆ್ಯಂಗಲ್ ABD, ಕೋನ ABD ಈಕ್ವಲ್ ಟು ಕೋನ, ನಾನು EC ತೊಗೊಳಕ್ಕಾಗಲ್ಲ, ನಾನು ಏನು ಮಾಡ್ತೀನಿ BCF ಅಂತ ತೊಗೊಳ್ತೀನಿ. BCF ಅಂತ ಹೇಳಿದ್ರು ECFನ ಒಂದು ಭಾಗ ತಾನೆ. ಆಗ ನಾನು ಏನು ಬಿಡ್ತೀನಿ, BCF ಏನಾಗಿದೆ, ಈಕ್ವಲ್ ಆಗಿದೆ. BCF ಈಕ್ವಲ್ ಆಗಿದೆ. ಎಲ್ಲಿಂದ ಬಂದಿದ್ದು, ನಮಗೆ ಇಲ್ಲಿಂದ ಬಂದಿದ್ದು. ಇದು ಆ್ಯಂಗಲ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್, ಸಮಬಾಹುವಿಗೆ ಅಭಿಮುಖವಾಗಿರುವ ಕೋನ. ನೀವು ಇಲ್ಲೇನು ಬರ್ತೀರಾ, ABD ಈಕ್ವಲ್ ಟು BCF ಅಂತ ಬರ್ತೀರಾ, ಅದನ್ನೇ ಬರಿತೀನಿ ನಾನು ಇಲ್ಲಿ. ECF ಅಲ್ಲೇ ಬರುತ್ತಾನೆ, ECF ಇದರೊಳಗೆ ತಾನೆ C ಬರೋದು, ಅರ್ಥ ಆಯ್ತಲ್ಲ, ಇದರೊಳಗೆ. ಆಗ ನಾನು ಏನಂತ ಬರಿತೀನಿ, ABD ಈಕ್ವಲ್ ಟು BCF. ಎಲ್ಲಿಂದ ಬಂದಿದ್ದು, ಗೀವನ್ ಅಥವಾ ದತ್ತದಿಂದ ಬಂದಿದ್ದು, ನೆಕ್ಸ್ಟ್ ನೀವು ತಾನೇ ಈಗ ಬರೆದ್ರಿ ಏನಂತ, ಲಂಬ 90 ಡಿಗ್ರಿ 90 ಡಿಗ್ರಿ ಅಂತ ಬರೆದ್ರೆ, ಲಂಬ ಅಂತ ಬರೆದ್ರೆ, ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ 90 ಡಿಗ್ರಿ. ಸೊ ಇದು ಹೇಗೆ ಬಂತು ಅಂತ ನಿಮ್ಗೆ ಗೊತ್ತು. ಈಗ ಇದನ್ನು 90 ಡಿಗ್ರಿ ಅಂತ ಬರೀಬೇಕು. ಕೋನ ADB ಈಕ್ವಲ್ ಟು EF ಗೊತ್ತಲ್ವಾ? ಹೇಗೆ ಅಂತಂದರೆ ಇಲ್ಲಿ ನಾವು ಮಾರ್ಕ್ ಮಾಡಿದ್ವಿ, ಇದನ್ನು ಬರಿಬೇಕಾದ್ರೆ ADB ಅಂತ ಬರೀತೀರಿ. ಈ ಕೋನವನ್ನು ಬರಿಬೇಕಾದ್ರೆ, ಈ ಆ್ಯಂಗಲನ್ನು ಬರಿಬೇಕಾದ್ರೆ EFC ಅಂತ ಬರಿತೀವಿ, 90 ಡಿಗ್ರಿ. ಎರಡು ಬರೆದ್ರೆ ಸಾಕು ಮಕ್ಕಳೇ. ಎ ಕ್ರೈಟೀರಿಯಾದ ಪ್ರಕಾರ ಈ ಟ್ರಯಾಂಗಲ್ ಏನು ಕೊಟ್ಟಿದ್ದಾರೆ ಮೇಲೆ, ABD ಕಾನ್ಗ್ರುಯೆಂಟ್ ಟು ಅಥವಾ ಸಿಮಿಲರ್ ಟು ECF ಅಂತ ಬರೀತಾರೆ. ಕಾನ್ಗ್ರುಯೆನ್ಸಿ ರೂಲ್ ಪ್ರಕಾರ ಅಥವಾ ಕೋನ ನಿರ್ಧಾರಕದ ಅಷ್ಟು ಬರೆದ್ರೆ ಆಯಿತು. ಇಷ್ಟೇ ಕೇಳಿರೋದು.